ಕ್ಲೌಡ್ ಚಿಕನ್, ಕ್ಲೌಡ್ ಕಿಚನ್. ಇವಳಿಗೆ ಕೋಳಿದ ಕೊಂಡೆ ಹಿಂದೆ ಬರ್ತದಲ್ಲ. ಕ್ರಿಸ್ಪಿ ಚಿಕನ್, ಇದು ಸೀಕ್ರೆಟ್ ರೆಸಿಪಿ ಅಂಡ್ ಬಿರಿಯಾನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಶಿವಾಂಶ್ನ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೇವೆ. ಮತ್ತೆ ಅಕ್ಕ ಬಿರಿಯಾನಿ ಮಾಡ್ತಾರಂತೆ. ಸೊ ಇದ್ರದ್ದೆಲ್ಲ ಸೀರೀಸ್ ಮಾಡುವ ಅಂತ ಇದ್ದೇನೆ. ಸೊ ನಮ್ಮ ಶಿವಾಂಶ್ಗೆ ಹೇಳಿ, ಶಿವಾಂಶ್ ಹಾಯ್ ಹಾಯ್ ಬಲ್ಲ. ಅವನಿಗೆ ಈಗ ಬೇಜಾರು, ಅವನ ಕೂದಲು ಕಟ್ ಮಾಡ್ಲಿಕ್ಕೆ ಹೋಗ್ತಾ ಉಂಟು ಅಂತ. ಈಗ ಫುಲ್ ಅವನ ರಿಯಾಕ್ಷನ್ ಹೇಗಿರುತ್ತೆ ನೋಡಿ, ಇದನ್ನು ಮಿಸ್ ಮಾಡಬಾರ್ದು ನೀವು. ಅವನ ಕೂದಲು ಕಟ್ ಮಾಡುವಾಗ ಅವನ ರಿಯಾಕ್ಷನ್ ನೀವು ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ನೋಡಿ. ಸೊ ಲೆಟ್ಸ್ ಗೋ ಟು ಶಿವಾಂಶ್ ಹೇರ್ ಕಟ್. ಅದು ದಾಲ ಶುರು ಮಾಡಿದಿ ಶಿವಾಂಶ್. ಬ್ಲೂ, ಗ್ರೀನ್ ಕಲರ್, ಗ್ರೀನ್ ಒಂದು ಕಲರ್ ಶಿವಾಂಶ್. ಬ್ಲೂ ಉಂಟೆ ಅವರ ತೂದು ರಿಲ್ಯಾಕ್ಸ್ ಆಗ ಇರತ್ತಾ ಆಗ್ತದೆ. ರಾಕಿ ಹ್ಯಾಂಡ್ಸಮ್ ಆಗ್ತಾರೆ ಶಿವ. ವೇಟ್ ಮಾಡ್ತೀವಿ ಐತೆ ದಾರ ಹಾಕಿ ಆರು ಇಂಚಿಂದ ಕುದಿಯಲ್ಲ ಅಂಜೆ ಮುಂಚೆ ದಾರ ಹಾಕಿದ್ವಿ ಇರಕ್ಕೆ ಬೇನೆ ಹಾಕಿದ್ವಿ. ವೇಟ್ ವೇಟ್ ಆಮೇಲೆ ಸೋಪದ ಗೊತ್ತುಂಡೆ ನರ್ಸರಿ ಫುಲ್ ಇರಕ್ಕೆ ಲೈನ್ ಕೊಡೋದು
ಎಂಚಾಂಡ್ ಹೇರ್ ಕಟ್ ಶಿವಂಶ್ ಹೇರ್ ಕಟ್ ಎಂಚಾಂಡ್ ಹೇರೇ ಹೋತೀಜಿ ಯಾವ ನಾಯಿಗೆ ಕುಜಲ್ ಇತ್ತಿನ ಶೋಕ್ ತೋಜನು ಇಜ್ಜನ ಶೋಕ್ ತೋಜಿ ಈ ಶಾರ್ಟ್ ಹೇರ್ ಆಗಿ ಸೂಟ್ ಹಾಕಿದೆ ಬೊಂಡ ಬಸ್ ಪೋಂದಿತ್ತು ನಾತ ಬಸ್ ಪೋನಾಗ ಯಾನಿಲ್ಲದ ಲೈಫ್ ಹೋದು ಕುಲ್ಲು ಯಾವ ಇವೆಲ್ಲ ಈ ಬಸ್ ಕಟ್ಟಿನಂತೂ ಬೇರೆ ಆಯ್ತು ನಾಚಿ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ವೆರಿ ಗುಡ್ ಹೌದದ್ದು ಶಿವಾಂಶ್ ಎತ್ತವಾ ಜಾಲಿ ಡೇಸ್ ಟೊಮ್ಯಾಟೊ ಬಿರಿಯಾನಿ ಮಾಡೋ ವಿಧಾನ ಮೊದಲಿಗೆ ಕುಕ್ಕರ್ ಇಟ್ಟು ನಂತರ ಗೀ ಹಾಕಬೇಕು ಆ್ಯಂಡ್ ಗೀ ಕರಗಬೇಕು ಬಿಸಿ ಬಿಸಿ ಕುಕ್ಕರ್ಗೆ ಗೀ ಹಾಕಿ ನೆಕ್ಸ್ಟ್ ಚಕ್ಕೆ ಲವಂಗವನ್ನು ಹಾಕಬೇಕು ಅದಕ್ಕಿಂತ ಮುಂಚೆ ತುಪ್ಪ ಚೆನ್ನಾಗಿ ಕರಗಬೇಕು ಆ್ಯಂಡ್ ನೆಕ್ಸ್ಟ್ ಚಕ್ಕೆ ಇದು ಚಕ್ಕೆ ಮತ್ತೆ ಇಜಿಂದ ತಪ್ಪು ಅದಕ್ಕೆ ಅಂತ ಹೇಳುದು ಬಿರಿಯಾನಿ ಎಲೆ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ಅದಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಬಾಡಿಸ್ಲಿಕ್ಕೆ ಒಂದು ಸೌಂಡನ್ನು ತೆಗೆದುಕೊಂಡು ಹೀಗೆ ಬಾಡಿಸ್ಬೇಕು ಒಂದೆರಡು ಸಲ ಬಾಡಿಸಿದ್ರೆ ಸಾಕು ನಂತರ ನಾವು ಹಾಕೋಬೇಕು ಆನಿಯನ್ ಇದು ನಾನೇ ಕಟ್ ಮಾಡಿರೋದು ನಾನು ಕಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಹುರ್ಕೋಬೇಕು ಗೋಲ್ಡನ್ ಬ್ರೌನ್ ಬರ್ಲಿಲ್ಲ ಅಂದ್ರೆ ಇದು ಟೇಸ್ಟಿ ಆಗೋದೇ ಇಲ್ಲ ಅಷ್ಟರ ಒಳಗೆ ನಾವು ಕೋಳಿಯನ್ನು ಕ್ಲೀನ್ ಮಾಡ್ಕೋಬೇಕು ಕೆಳಗೆ ಇಟ್ಕೊಂಡು ಹೆಲ್ಪ್ ಮಾಡ್ಬೇಕು ಇದನ್ನು ಕ್ಲೀನ್ ಮಾಡೋದು ನಾನು ಒಂದು ತರಕಾರಿ ಇದು ಕಟ್ ಮಾಡ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಬೇಕು ನಾವು ಯಾವುದೇ ರೀತಿಯ ಪ್ರಮೋಷನ್ ಮಾಡದಿರೋ ಕಾರಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ್ದಂತ ತೋರಿಸ್ತಾ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಆಗ್ತಾ ಇರ್ಬೇಕು ನೋಡ್ತಿದ್ದೀರಲ್ಲ ಈ ರೀತಿ ಬಿರಿಯಾನಿ ಮಾಡೋದ್ರ ಜೊತೆಗೆ ನಾವು ಇನ್ನೊಂದು ಗ್ರೇವಿ ಅಂತ ಒಟ್ಟಿಗೆ ಮಾಡೋಣ ಸೊ ದ್ಯಾಟ್ ಎರಡು ಕೂಡ ಒಂದೇ ಟೈಮಲ್ಲಿ ಆಗುತ್ತೆ ಇನ್ನೊಂದು ಬಾಣಲೆ ಇಡಬೇಕು ಬಿರಿಯಾನಿಯ ಜೊತೆಗೆ ಆ ಬಾಣಲೆಯನ್ನು ತಗೊಂಡು ಅದನ್ನ ಸ್ಟವ್ ಆನ್ ಮಾಡಬೇಕು ಸ್ಟವ್ ಆನ್ ಮಾಡಿ ಚಿಕನ್ ಕ್ಲೀನಿಂಗ್ ಬೂಟ್ಗೆ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಹಾಕ್ಬೇಕಂತೆ ಕೋಳಿಯನ್ನು ವಾಟ್ ಇಸ್ ದಿಸ್ ಬಿಹೇವಿಯರ್ ಅರ್ಧ ವಸಿದಕ್ಕೆ ಎರಡು ಇಲ್ಲ ಇಟ್ ಇಸ್ ಫ್ರೈಯಿಂಗ್ ನೈಸ್ಲಿ ವಾಪಸ್ ಇದೆ ಈ ಬಾಣಲೆಗೆ ಗೀ ಹಾಕ್ಬೇಕು ಗೀಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ಚೆನ್ನಾಗಿ ಏನು ನೀರಾಗಬೇಕು ನೀರ್ ಜೊತೆ ಇದರಲ್ಲಿ ನೀರ್ ಡ್ರಾಪ್ಲೆಟ್ಸ್ ಉಂಟು ಅದು ಸಹ ಮಿಕ್ಸ್ ಆಗ್ತದೆ ಪರವಾಗಿಲ್ಲ ಬೆಳ್ಳುಳ್ಳಿ
ಇದಕ್ಕೆ ಸಹ ನೀರುಳ್ಳಿ ಹಾಕ್ಬೇಕು. ನಾನು ಕಟ್ ಮಾಡಿರೋ ನೀರುಳ್ಳಿ ಆ್ಯಂಡ್ ಇದಕ್ಕೆ ಕಾಯಿ ಮೆಣಸು. ಚೆನ್ನಾಗಿ ಫ್ರೈ ಮಾಡಿ ಇದು ಪ್ರಯಾಣ. ಕರಿಬೇವು ಸೊಪ್ಪು, ಇದು ಗೋಲ್ಡನ್ ಬ್ರೌನ್ ಆಗಿದೆ ಆಲ್ಮೋಸ್ಟ್. ಈಗ ಇದಕ್ಕೆ ಟೊಮ್ಯಾಟೊ, ನಾನು ಕಟ್ ಮಾಡಿರೋ ಟೊಮ್ಯಾಟೊ ಹಾಕ್ತಾ ಇದ್ದಾರೆ. ವೇಟ್ ನೋ ವೇಟ್. ಇದಕ್ಕೆ ಈಗ ಚೆನ್ನಾಗಿರೋ ಉಪ್ಪು ಹಾಕ್ಬೇಕು. ಅಯೋಡೈಸ್ಡ್ ಆಗಿರೋ ಉಪ್ಪನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ವೈಟ್ ಕಲರ್ ಉಪ್ಪು. ಎಸ್, ಉಪ್ಪು ಹಾಕ್ತಾ ಇದ್ದೇವೆ. 1 ಚಮಚ ಫುಲ್ ಹಾಕಿದ್ದೇವೆ. ಅಂಡ್ ಅದು ಹಾರ್ಟ್ ಶೇಪ್ ಆಗಿದೆ. ಹಾರ್ಟ್ ಶೇಪ್ ಹೋಯ್ತು. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗ್ತಾ 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 ಚೆನ್ನಾಗಿ ಬೇಯಬೇಕು. ಅಷ್ಟರವರೆಗೆ ನಾವು ರಿವ್ಯೂ ಅನ್ನ ಕೇಳ್ಕೊಂಡು ಬರೋಣ ನಮ್ಮ ಅಣ್ಣನ ಕಡೆಯಿಂದ. ಗೈಸ್, ನಿಮ್ಗೆ ಒಂದು ವಿಷಯ ಗೊತ್ತಿಲ್ಲ. ಇಲ್ಲ, ನಮ್ಮ ಈ ರೆಕಾರ್ಡ್ ಮಾಡಿ ಹುಡುಗಿದ್ದಾರಲ್ಲ, ಇವಳಿಗೆ ಚಿಕನ್ ಇಷ್ಟ ಇಲ್ಲ. ಅದೇ ಇವಳಿಗೆ ಕೋಳಿದ ಕುಂಡೆ ಹಿಂದೆ ಬರ್ತಲ್ಲ, ಯಾರು ಮಾಡ್ಬೇಕು ಮರ್ಯಾದೆ ಪೆನ್ನೆಪ್ಪುನು ಅವು ಡೈಲಾಗ್ ಬೈ ಮಮ್ಮಿ. ಫನ್ ಫ್ಯಾಕ್ಟ್ ಗೈಸ್, ಇದರದ್ದು ನಾನು ಯೂಸ್ ಮಾಡ್ಬೇಕಂತೆ ಗೊತ್ತಿಲ್ಲ. ಒಂದು ಎಲೆಯಲ್ಲಿ ಹೇಗೆ ಮಾಡೋದು ನಂಗೆ ಗೊತ್ತಿಲ್ಲ. ಮತ್ತೆ ಎನದರ್ ಸೈಂಟಿಫಿಕ್ ಫ್ಯಾಕ್ಟ್, ಇದು ಕೋಳಿ ಇದೆ ಅಲ್ಲ, ಮುತ್ತಜ್ಜ ಅಜ್ಜ 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 ಯಾರು ಗೊತ್ತಾ ನಿಂಗೆ? ಟೀರೆಕ್ಸ್ ಡೈನೋಸಾರ್. ಮುಂಚೆ ಆ ಡೈನೋಸಾರ್ ಎಲ್ಲ ತಿಂತಿತ್ತು, ಈಗ ನಾವು ಇದನ್ನೆಲ್ಲ ತಿಂತಾ ಇದ್ವಿ. ಸೊ ಬಿಗ್ ಫ್ಯಾಕ್ಟ್. ಮತ್ತೆ ಯಾಕೆ ಅದು ಆಗಿದಂದ್ರೆ ಟೀರೆಕ್ಸ್ ಆವಾಗ ಮೊಟ್ಟೆ ಹಾಕಿತ್ತು, ಆ ದಿನದಿಂದ ಶುರು ಆಗಿದ ವಿಷಯ. ದಟ್ ಈಸ್ ಈಗ ಮೊಟ್ಟೆ ಹಾಕ್ಬಿಡಿ, ಮೊಟ್ಟೆ ಹಾಕಿದ್ರೆ ಹಿಂಗೆ ಎಲ್ಲ ನಿಮ್ಮನ್ನು ತಿಂತಾರೆ. ಈಗ ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಬೇಕು. ಆಮೇಲೆ ಅದಕ್ಕೆ ಜಾಸ್ತಿ ನೋಡ. ಟೊಮೆಟೊ ಹಾಕದೆ ಕೂಡ ಮಾಡಬಹುದು. ಅದೀಗ ಎಂತ ಮಾಡ್ತಿರೋದು ಅಂತ ಅದಾದ್ಮೇಲೆ ಗೊತ್ತಲ್ಲ. ಕೋಳಿ ಹಾಕದೆ ಮಾಡ್ಬೋದು. ಎಗ್ ಎಲ್ಲ ಹಾಕಿ ಮರ್ಯಾದೆ ತೆಗಿಲಿಕ್ಕೆ ನಮ್ಮಣ್ಣ ರೆಡಿ. ಪೊಮಗ್ರನೇಟ್ ತಿನ್ನೋದು. ಪೊಮಗ್ರನೇಟ್ ತಿನ್ಪುನೇರು. ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಬೇಕು. ಒಂದ್ಸಲ ಮಿಕ್ಸ್ ಮಾಡಿ ನಂತರ ಕುಕ್ಕರ್ ಲಿಡ್ ಅನ್ನ ಮುಚ್ಚಬೇಕು. ಈ ತರ ಮಿಕ್ಸ್ ಮುಚ್ಚಿ ಇಡಬೇಕು 2 ನಿಮಿಷ, ಬಿಕಾಸ್ ಬೇಯಬೇಕಲ್ಲ. ಆರೆಂಜ್ ವಿಷಲ್ ಆಗ್ಬೇಕು. 2 ವಿಷಲ್ ಆಗ್ಬೇಕು. ನಂತರ ಈ ಸೀಕ್ರೆಟ್ ರೆಸಿಪಿ ರೆಡಿ ಆಗಿದೆ. ದೊಡ್ಡ ಗ್ಯಾಸಿಗೆ ಕನ್ವರ್ಟ್ ಮಾಡುವ. ದೊಡ್ಡ ಗ್ಯಾಸಿಗೆ ಅದು ಹೇಗೆ? ಇನ್ನೊಂದು ಸೀಕ್ರೆಟ್ ರೆಸಿಪಿ. ಒಂದು ಸೀಕ್ರೆಟ್ ರೆಸಿಪಿ ಅಲ್ಲಿ ಇನ್ನೊಂದು ಸೀಕ್ರೆಟ್ ರೆಸಿಪಿಗೆ ಎಣ್ಣೆ ಇಟ್ಟಿದ್ದಾರೆ. ಎಂತ ವಿಷಯ ಅಂತ ಗೊತ್ತಿಲ್ಲ. Oh my god, what is this? ಕ್ರಿಸ್ಪಿ ಚಿಕನ್. ಓ, ಕ್ರಿಸ್ಪಿ ಚಿಕನ್ ಮಾಡ್ತಾ ಇದ್ದಾರೆ ಈಗ. ಅದಕ್ಕೆ ಎಣ್ಣೆ ಇಟ್ಟಿದ್ದಾರೆ. ಓ, ಈ ಕ್ರಿಸ್ಪಿ ಚಿಕನ್ ಹೇಗೆ ಮಾಡಿದ್ರು, ಎಂತ ವಿಷಯ ಅಂತ ಗೊತ್ತಾಗಬೇಕಾದ್ರೆ ಪ್ಲೀಸ್ ಟು ಕಮೆಂಟ್. ನಿಮಗೆ ಬೇಕಾದ್ರೆ ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಹೇಳ್ಕೊಡ್ತೀನಿ. ಅಂತ ಒಂದು ಸೀಕ್ರೆಟ್ ರೆಸಿಪಿ ಅಂತ ಆಗಲಿಲ್ಲ. ಎಣ್ಣೆ ಮತ್ತೆ ಆನಿಯನ್, ಗಾರ್ಲಿಕ್, ಚಿಕನ್, ಇದು ಟೊಮೆಟೊ ಆಪ್ಷನಲ್, ಮತ್ತೆ ಅದಂತ ಕರಿಬೇವು ಸೊಪ್ಪು ಹಾಕಿದ್ದಾರೆ.
ಅದು ಕೂಡ option. ಅದು ಕೂಡ ಆಪ್ಷನಲ್ ಇದ್ರೆ ಮನೆಯಲ್ಲಿ ಇದ್ರೆ ಹಾಕಬಹುದು. ಚಿಕನ್ ಕಟ್ ಆದ್ರೆ ಅದು ಬೇಯ್ದಿದೆ ಅಂತ ಅರ್ಥ. ಅಷ್ಟರವರೆಗೆ ಅದನ್ನು ಬೇಯಿಸ್ಬೇಕು. ನೀರು ಕೂಡ ಎಲ್ಲ ಹೋಗುತ್ತೆ. ನೀರು ಕೂಡ ಆವಿ ಆಗಬೇಕು, ಫ್ರೈ ಆಗಿದೆ. ಇದು ರೆಸಿಪಿ. ಈಗ ಲೆಸ್ ಸ್ಪೈಸಿ ಇರ್ತದೆ, ಕಾಶ್ಮೀರಿ ಚಿಲ್ಲಿ ಪೌಡರ್ ಲೆಸ್ ಸ್ಪೈಸಿ ಇರ್ತದೆ, ಇದನ್ನು ಹಾಕಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಬೇಕು ಅಂತೆ. ಬೇರೆ ಚಿಲ್ಲಿ ಪೌಡರ್ ಆದರೆ ತುಂಬ ಖಾರ ಆಗ್ತದೆ ಇಷ್ಟು ಹಾಕಿದ್ರೆ. ಬೇರೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದಾ? ಇಲ್ಲ, ತಿನ್ಲಿಕ್ಕಾಗುದಿಲ್ಲ. ಸೊ ಸೀಕ್ರೆಟ್ ಏನಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರೇ ಯೂಸ್ ಮಾಡಬೇಕು. ಈಗ ನೋಡಿ ಕಲರ್ ನೋಡಿ ಹೇಗೆ ಉಂಟು ಅಂತ. ಅವರೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡುವಂಥದ್ದು ಸೀಕ್ರೆಟ್ ರೆಸಿಪಿ. ಇದು ಇನ್ಸ್ಟೆಂಟ್ ಆಗಿ ಆಗುವಂಥದ್ದು. ಸೊ ಯು ಕ್ಯಾನ್ ಟ್ರೈ ದಿಸ್. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ಗಳು ಬಂದರೆ, ಸಡನ್ ಆಗಿ ಬಂದರೆ ಈ ರೆಸಿಪಿನ ಮಾಡ್ಬೋದು. ಇದು ಕೂಡ ಆಪ್ಷನಲ್. ಈಗ ಒಂದು ಸ್ವಲ್ಪ ತುಪ್ಪ ಹಾಕೋತಿದ್ದೇವೆ. ಇದು ಕೂಡ ಆಪ್ಷನಲ್, ಬೇಕಾದರೆ ಹಾಕೋಬೋದು. ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ಮೆಂಟಿಗೋಸ್ಕರ ಆಗ್ತಾ ಆಗುತ್ತೆ. ಈಗ ಉಪ್ಪು ನೋಡಿಕೊಂಡು ಹಾಕೋಬೋದು. ಅಂದರೆ ಯಾಕಂದರೆ ನಾವಾಗ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ಈಗ ನೋಡಿಕೊಂಡು ಎಷ್ಟು ಉಪ್ಪು ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಅಂದರೆ ಹಾಕೋಬೋದು. ಫ್ರೈ ಕೂಡ ಅಲ್ಲ, ಒಂದು ಏನೋ ಚೆನ್ನಾಗಿದೆ ಆ್ಯಕ್ಚುಲಿ. ಮಾಡ್ಬೋದು. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ. ಜಾಸ್ತಿ ಹಾಕೋಬಾರ್ದು. ಈಗ ಲೈಮ್ ಹಾಕ್ಕೊಂಡು ಲೆಮನ್ ಫ್ರೇಗ್ರೆನ್ಸ್ ಬರ್ತಾ ಉಂಟು. ಈಗ ಎಣ್ಣೆಗೆ ಹಾಕೋಬೇಕು ನಮ್ಮ ಎಂಥದ್ದು ಕ್ರಿಸ್ಪಿ ಚಿಕನ್. KFC ಹೋಗ್ಬೇಕಂತಿಲ್ಲ. ನನ್ನ ಅಕ್ಕನ ಅಡುಗೆ ರೂಮಿಗೆ ಬಂದರೆ ಆಯ್ತು, ಕ್ರಿಸ್ಪಿ ಚಿಕನ್ ರೆಡಿ ಆಗ್ತದೆ. ಬಿರಿಯಾನಿ ಯಮ್ಮಿ ಇದೆ. ಇದು ಸುವಾಸನೆ ಕೂಡ ಬರ್ತಾ ಉಂಟು. ದ ಸೇಮ್ ಟೈಮ್ ಇಂಡಿಯಾ ನೀರಿಲ್ಲ, ಚೆನ್ನಾಗಿ ಸೆಟ್ ಆಗಿದೆ. 2 ವಿಷಲ್ ತೆಗೆದು ಈ ಥರ ಈಗ ಮಿಕ್ಸ್ ಮಾಡಿಕೊಂಡು ಅದರ ಹೊಗೆಗೆ ಎಂತ ಕಾಣಿಸ್ತಾ ಇಲ್ಲ. ನಾವು ಮೊಬೈಲೆಲ್ಲ ಹೊಗೆ ಆಯಿತು. ಬಿಸಿ ಬಿಸಿಯಾಗಿರೋ ಬಿರಿಯಾನಿ ರೆಡಿ. ಈಗ ಶಿವಾಂಶಿಗೆ ಟೇಸ್ಟಿಗೆ ಈಗ ಫ್ರೈ ಆಗಿ ಕ್ರಿಸ್ಪಿ ಆಗಿರುತ್ತೆ. ಟ್ರಾನ್ಸ್ಫರ್ ಮಾಡಬೇಕು. ಎಂಚಾಣ್ ಶಿವಾಂಶ್? ವಾವ್, ಶೋಕಂಡೆ ವಾವ್ ಬಲ್ಲ. ಇದು ಕ್ರಿಸ್ಪಿ ಚಿಕನ್, ಇದು ಸೀಕ್ರೆಟ್ ರೆಸಿಪಿ ಆ್ಯಂಡ್ ಬಿರಿಯಾನಿ 3 in 1 ಪ್ಲೇಟ್. ಆ್ಯಂಡ್ ಪುದೀನ ಜ್ಯೂಸ್ ಕೂಡ ಬಂದಿದೆ. ಆ್ಯಂಡ್ ನನ್ನ ಮುಖ ಸಹ ಕಾಣ್ತಿದೆ. ನೈಸ್. ಟೇಸ್ಟ್ ಮಾಡಿ ನೋಡುವ ಹೇಗುಂಟು ಅಂತ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ. ನೋಡುವ ಹೇಗುಂಟು ಅಂತ. ಅವ್ರು ಬಿರಿಯಾನಿ ತಗೊಳ್ಳಿಲ್ಲ, ಕಾಯಿಗಷ್ಟು ಸಹ ಪೇಷನ್ಸ್ ಇಲ್ಲ ಜನಕ್ಕೆ. ಸೂಪರ್ ಆಗ್ತದೆ. ಕನ್ನಡ ಬಂದೆ ಫ್ಯಾನ್ ಹಾಕೊಂಡು ಆಗಿದೆ. ಬಟ್ ಐ ಲೈಕ್ ದಿಸ್ ಒನ್. ಸೀಕ್ರೆಟ್ ರೆಸಿಪಿ ಅಂಡ್ ನನಗೆ ಭಯಂಕರ ಇಷ್ಟ ಆಗಿದೆ. ಸೊ ನಾನು ಸಹ ಟೇಸ್ಟ್ ಮಾಡ್ಕೊಂಡು ಸೀಕ್ರೆಟ್ ರೆಸಿಪಿ ಫಸ್ಟ್. ಡಿಫ್ರೆಂಟ್ ಆಗಿದೆ. ಅಂದರೆ ಗೀರೋಷ್ಟು ಸಲ ಈಚೆ ಎಂತ ಕೋಳಿ ಕೂಡ ಅಲ್ವಾ? ಕೋಳಿ ಕೂಡ ಅಲ್ವಾ? ಹೀಗೆ ಇದನ್ನ ಅದನ್ನ ಹೀಗೆ
ಆದ್ರೆ ಚಂದ ಉಂಟು, ಅಂದ್ರೆ ಗ್ರೇವಿ ಉಂಟಲ್ಲ ತುಂಬಾ ಚೆನ್ನಾಗಿದೆ. ಸೀಕ್ರೆಟ್ ರೆಸಿಪಿ 3 ಇಂಗ್ರೀಡಿಯೆಂಟ್ ಅಲ್ಲಿ ಇಷ್ಟು ಚಂದ ಬರುದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದು. ಬಟ್ ಯಾ ಚಂದ ಉಂಟಲ್ಲ. ಸೊ ಕ್ರಿಸ್ಪಿ ಚಿಕನ್ ನೋಡುವ ಹೇಗೆ ಉಂಟಂತ. ಕ್ರಿಸ್ಪಿ ಆಗಿದೆ. ಇದು ಲೇಯರ್ ತುಂಬಾ ಥಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಕ್ರಿಸ್ಪಿ ಒಂದು ಸ್ವಲ್ಪ ಇನ್ನು ಕ್ರಿಸ್ಪಿ ಆಗಬೇಕಿತ್ತು ಅಂತ ಅನಿಸ್ತು. ಆ್ಯಂಡ್ ಪೆರಿ ಪೆರಿ ಮಸಾಲ ಹಾಕಿರೋದ್ರಿಂದ ಪೆರಿ ಪೆರಿಯ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಿದೆ. ಈಗ ಬಿರಿಯಾನಿ ಟ್ರೈ ಮಾಡುವ ಹೇಗೆ ಉಂಟು ಅಂತ. ಟೇಸ್ಟ್ ಮಾಡ್ಬಾರ. ಅವರದು ಡಯಟ್ ಅಂತೆ ಎನ್ಸಿನ ಕೀಟೋ ಅವಾಯ್ಡ್ ಅವಾಯ್ಡ್ ಕೀಟೋ ಡಯಟ್. ಹಾಂ ಕೀಟೋ ಡಯಟ್. ಬಿರಿಯಾನಿ ತಿಂದೆ ಬಿರಿಯಾನಿ ಅಂದ್ರೆ ಅದರ ಪುದೀನ ಫ್ಲೇವರ್ ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ. ಕೋಳಿ ಸಹ ಚೆನ್ನಾಗಿ ಬೇಯ್ದಿದೆ, ಅಕ್ಕಿ ಸಹ ತುಂಬಾ ಚೆನ್ನಾಗಿ ಬೇಯ್ದಿದೆ. ಮತ್ತೆ ಈಗ ಸೀಕ್ರೆಟ್ ರೆಸಿಪಿ ಜೊತೆ ಇದನ್ನ ಟ್ರೈ ಮಾಡಿ ನೋಡುವ ಬಿರಿಯಾನಿ ಹೇಗಾಗುತ್ತೆ ಅಂತ. ಅದೆರಡು ಕಾಂಬಿನೇಷನ್ ಮಾಡೋದು ಸಕ್ಕತ್ತಾಗಿರುತ್ತೆ. ಪುದೀನದ ಈಗ ಪುದೀನ ಜ್ಯೂಸ್ ಕೂಡ ಮಾಡಿದ್ದಾರೆ. ಇದು ನನ್ನ ಅಣ್ಣ ಮಾಡಿರೋದು. ಚೆನ್ನಾಗಿದೆ. ಸ್ವೀಟ್ ಕೂಡ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಕಾಂಬಿನೇಷನ್ ಆಬ್ವಿಯಸ್ಲಿ ಕಾಂಬಿನೇಷನ್ ಅಂತೂ ಸಾಕಾಗಿರುತ್ತೆ. ಯಾಕಂದ್ರೆ ಬಿರಿಯಾನಿಗೆ ಈ ಪುದೀನ ಜ್ಯೂಸ್ ಉಂಟಲ್ಲ, ಸ್ವರ್ಗಕ್ಕೆ ಒಂದೇ ಗೇಣು. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೇಣು ಗೇಣು ಅಂದ್ರೆ ಒಂಜೆ ಮೆಟ್ಟಿಲು ಒಂದು. ಅದು ಮೆಟ್ಟೀರಿಯಲ್ ಇರಬಾರ್ದು ನಿಮಗೆ. ಅದೆಷ್ಟೆಲ್ಲ ಕಾಂಪ್ಲಿಕೇಟೆಡ್ ವರ್ಡ್. ಕನ್ನಡ ಗೊತ್ತುಂಟು. ಈಗ ರೇಟಿಂಗ್ ಯಾವ್ದಕ್ಕೆ ಎಷ್ಟು ಕೊಡ್ತೀರಾ? ಇದಕ್ಕೆ 10/10 ಚೆನ್ನಾಗಿದೆ, ಅಷ್ಟು ಸಖತ್ತಾಗಿ ಬಂದಿದೆ. ಇದು ನನಗೆ ಇನ್ನೂ ಕ್ರಿಸ್ಪಿ ಆಗಬೇಕಿತ್ತು ಅಂತ ಅನ್ನಿಸ್ತು. ಸೊ ಇದಕ್ಕೆ ನಾನೊಂದು 7 ಕೊಡ್ತೀನಿ. ಆ್ಯಂಡ್ ಬಿರಿಯಾನಿಗೆ 7. ಆ್ಯಂಡ್ ಪುದೀನ ಜ್ಯೂಸಿಗೆ ಎತ್ಕೊರಡು ಮನಸ್ಸಲ್ಲಿ ಏನಿದೆ 7. ಸೊ ಸೀಕ್ರೆಟ್ ರೆಸಿಪಿ ಫುಲ್ ಹಿಟ್. ನೀವು ಅವರು ಫ್ಯಾನ್ ಆಗಿ ಅರ್ಧ ಬಸಿ ಕಾಯಿ. ರಿಯಲಿ ಗುಡ್. 10/10. ಕ್ರಿಸ್ಪಿ ಚಿಕನ್ 8ish. ಗ್ಯಾರಂಟಿ ಕಂಡು ಸಾಧ್ಯ ಮಾಡ್ಕೊಡ್ಕೊಂಡಿಟ್ಟು ಒಂಚೂರು ಕ್ರಿಸ್ಪ್ ಆಗ್ಬಿಡುತ್ತೆ, ಫ್ರೈ ಆಗ್ಬಿಡುತ್ತೆ. ಎಸ್, ಲೆಟ್ಸ್ ಎಂಜಾಯ್. ಬಾಯ್ ಬಾಯ್. ಇನ್ನು ನಿಮ್ಮ ಹತ್ರ ಮಾತಾಡಿದ್ರೆ ನನಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವರು ಬಿಡಿ, ಹೇಗೆ ಅವರದ್ದೇ ಇದಾಗಿದೆ. 10/10 ಚೆನ್ನಾಗಿದೆ. ಎಂತ ನಂಗೆ ಇದು ಕ್ಲೌಡ್ ಚಿಕನ್ ಮೋಡ ಮೇಲೆ ಚಿಕನ್ ಮಾಡಿ. ಕ್ಲೌಡ್ ಚಿಕನ್ ಮಾಡ್ಬೋದು. ಚಿಕನ್ ಕ್ಲೌಡ್ ಚಿಕನ್ ಕ್ಲೌಡ್ ಕಿಚನ್ ಕ್ಲೌಡ್ ಕಿಚನ್ ಸಾರಿ. ಹೌದಲ್ಲ, ಕ್ಲೌಡ್ ಕಿಚನ್. ಮೋಡದ ಮೆತ್ತಬಹುದು ಕುಕ್ ಮಾಡಿ. ಬಾಯ್ ಬಾಯ್. ತಿನ್ಲಿಕ್ಕೆ ಬಿಸಿ ಇದ್ದೇವೆ. ಇವನಂತೂ ಅವನಂತೂ ಕೋಳಿ ತಿನ್ನೋದ್ರಲ್ಲಿ ಬಿಸಿ. ಶೇಷ್ ಕೊಕ್ಕ ಬೇಡ ರೆಡಿ.